ನಮಸ್ಕಾರ ರೈತ ಬಾಂಧವರು, ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ಪ್ಲಾಟ್ಗಳು ಆಲ್ಮೋಸ್ಟ್ 1 ರಿಂದ 2 ಸಬ್ಕಿನಾಗ್ಯಾವು. ಕೆಲವೊಂದಿಷ್ಟು ಪ್ಲಾಟ್ಗಳು ಶೇಂಡಾ ಟಾಪಿಂಗ್ ಹಂತದೊಳಗೆ ಬಂದವು. ಈ ಹಂತದೊಳಗೆ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕು ಮತ್ತು ಸೂಕ್ಷ್ಮ ಗೊಂಚಲು ನಿರ್ಮಾಣ ಆಗುವಕ್ಕೆ ನಾವು ಯಾವ್ಯಾವ ರೀತಿ ಸಿಂಪರಣೆ ಮಾಡಬೇಕು ಮತ್ತು ಯಾವ ರೀತಿ ವ್ಯವಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ್ನಾಗ ಒಳ್ಳೆಯ ಗರ್ಭಧಾರಣೆ ಆಗಕ್ಕೆ ವಾತಾವರಣದ ಮತ್ತು ಸೂರ್ಯಪ್ರಕಾಶದ ವ್ಯವಸ್ಥಾಪನೆ ಸರಿಯಾಗಿರ್ಬೇಕಾಗ್ತೈತಿ. ಮತ್ತು ಕಡ್ಡಿಯ ಅಂತರ ಮತ್ತು ಎಲೆಯಿಂದ ಎಲೆಗೆ ಎಷ್ಟು ಅಂತರ ಐತಿ ಅಂದ್ರೆ ಕಡ್ಡಿ ಅಂತರ ಎಷ್ಟೈತಿ ಅದ್ರ ಮೇಲೂ ಡಿಪೆಂಡ್ ಆಗಿರ್ತೈತಿ. ಮತ್ತು ನೀವು ನೀರಿನ ವ್ಯವಸ್ಥಾಪನೆ ಯಾವ ರೀತಿ ಮಾಡಿದ್ರೆ ಅನ್ನೋದ್ರ ಬಗ್ಗೆನೂ ಅದ್ರ ಮೇಲೇನೂ ವ್ಯವಸ್ಥಾಪನೆ ಆಗಿರ್ತೈತಿ. ಮತ್ತು ತೋಟದ ಅನ್ಯದ್ರವ್ಯ ವ್ಯವಸ್ಥಾಪನೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗಿರಿ ಅನ್ನೋದ್ರ ಬಗ್ಗೆನೂ ಕೂಡ ಗರ್ಭಧಾರಣೆಗೆ ಕಾರಣವಾಗಿರ್ತೈತಿ. ಮತ್ತು ನಿಮ್ಮ ರೋಗ ಮತ್ತು ಕೀಟ ನಿಯಂತ್ರಣ ಯಾವ ರೀತಿ ನಿಮ್ಮ ಪ್ಲಾಟ್ನಾಗ ವ್ಯವಸ್ಥಾಪನೆ ಮಾಡಿರಿ ಅನ್ನೋದ್ರ ಬಗ್ಗೆನೂ ಇದರ ಮೇಲೆ ಕೂಡ ನಿಮ್ಮ ಗರ್ಭಧಾರಣೆ ತೋಟದ ಗರ್ಭಧಾರಣೆ ಆಧಾರಿತವಾಗಿರ್ತೈತಿ. ಇವಾಗ ನಾವು ಒಳ್ಳೆಯ ಗರ್ಭಧಾರಣೆ ಆಗಕ್ಕೆ ಯಾವ್ಯಾವ ರೀತಿ ಸಿಂಪರಣೆ ಮಾಡಬೇಕು ಮತ್ತು ಯಾವ ರೀತಿ ಗೊಬ್ಬರಗಳನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ನಿಮ್ಮ ಪ್ಲಾಟ್ನಾಗ ಈಗ ಆಲ್ಮೋಸ್ಟ್ ಎಲ್ಲರೂ 1 ರಿಂದ 2 ಸಬ್ಕಿನಾಗ್ಯಾವು. ಈ ಸಬ್ಕಿನಾದ 2 ರಿಂದ 3 ಎಲೆ ಹಂತದೊಳಗಿದ್ದಾಗ ನೀವೇನು ಮಾಡಿರಿ, ಸಿಂಪರಣೆ ಮುಖಾಂತರ ನೀರು 200 ಲೀಟರ್, ಫ್ರೂಟ್ಫುಲ್ 500 ಮಿಲಿ ಪ್ಲಸ್ ಬೋರಾನ್ 100 ಗ್ರಾಮ್ ಪ್ಲಸ್ 052 34 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ನಿಮ್ಗೆ ಒಳ್ಳೆಯ ಗರ್ಭಧಾರಣೆ ಆಗಕ್ಕೆ ಅನುಕೂಲ ಆಗ್ತೈತಿ. ಒಂದು ಸಬ್ಕಿನಾದ ನಂತರ 2 ರಿಂದ 3 ಎಲೆ ಹಂತದೊಳಗಿದ್ದಾಗ ಒಂದು ಕೀಟ ನಿಯಂತ್ರಣಕ್ಕಾಗಿ ನೀವೇನು ಮಾಡಿರಿ, ನೀರು 200 ಲೀಟರ್, M45 400 ರಿಂದ 500 ಗ್ರಾಮ್ ಪ್ಲಸ್ ಫ್ರೋಕ್ಲಿಮ್ 60 ಗ್ರಾಮ್, ಇಲ್ಲಾಂದ್ರೆ ಆಕ್ಟರ್ ಕೂಡ ನೀವು 60 ಗ್ರಾಮ್ ಹಾಕೋಬೋದು. ಈ 2 ರಿಂದ 1 ಸಿಂಪರಣೆ ಮಾಡ್ಕೊರಿ. ಇದರಿಂದ ಕೀಟ ನಿಯಂತ್ರಣ ಮತ್ತು ತ್ರಿಪ್ಸ್ ನಿಯಂತ್ರಣ ಆಗಕ್ಕೆ ಒಳ್ಳೆಯ ಅನುಕೂಲ ಆಗ್ತೈತಿ. ಇದಾದ 3-4 ದಿನಗಳ ನಂತರ ನೀವೇನು ಮಾಡಿರಿ, ಡ್ರಿಪ್ ಮುಖಾಂತರ ಅಲ್ಟ್ರಾಸ್ಪೀಡ್ 2 ಲೀಟರ್ ಪ್ಲಸ್ 126100 10 kg ಎಕರೆಗೆ ನೀಡ್ರಿ. ಇದರಿಂದ ಶೇಂಡಾ ಗ್ರೋತ್ ಒಳ್ಳೇದಾಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ತೋಟದೊಳಗೆ ಗರ್ಭಧಾರಣೆ ವ್ಯವಸ್ಥಾಪನೆ ಆಗಕ್ಕೂ ಅನುಕೂಲ ಆಗ್ತೈತಿ ಮತ್ತು ವೈಟ್ ರೂಟ್ ಡೆವಲಪ್ಮೆಂಟ್ ಆಗಕ್ಕೂ ಅನುಕೂಲ ಆಗ್ತೈತಿ. ಈ ಹಂತದೊಳಗೆ ನೀವು ಒಂದು ಸ್ವಲ್ಪ ನೀರಿನ ವ್ಯವಸ್ಥಾಪನೆ ಸರಿಯಾಗಿ ಇಟ್ಕೊಂಡು ಹೋಗ್ರಿ. ನಿಮ್ಮ ಪ್ಲಾಟ್ಗೆ ಎಷ್ಟು ತಕ್ಕಂತೆ ನೀರು ಇರ್ತೈತಿ ಅಷ್ಟು ತಕ್ಕಂತೆ ನೀವು ನೀರು ಕೊಡ್ಬೋದು. ಅಂದ್ರೆ ಒಂದು ಗಿಡಕ್ಕೆ ಆಲ್ಮೋಸ್ಟ್ ಪರ್ ಡೇಗೆ 20 ಲೀಟರ್ ನೀರು ನೀಡುವಾಗ ನೀವು ತೋಟದ ನೀರಿನ ವ್ಯವಸ್ಥಾಪನೆ ಇಟ್ಕೊಂಡು ಹೋಗ್ರಿ. ಇದಾದ ನಂತರ 1-2 ದಿನಗಳ ನಂತರ ನೀವೇನು ಮಾಡಿರಿ, ಸಿಂಪರಣೆ ಮುಖಾಂತರ ನೀರು 200 ಲೀಟರ್, ಲಿಯೋಸಿನ್ 200 ಮಿಲಿ ಪ್ಲಸ್ 052 34 500 ಗ್ರಾಮ್ ಪ್ಲಸ್ ಬೋರಾನ್ 100 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಶೇಂಡಾ ಗ್ರೋತ್ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಗರ್ಭಧಾರಣೆ ಹೆಚ್ಚಾಗಕ್ಕೆ ಅನುಕೂಲ ಆಗ್ತೈತಿ. ಇದು ಲಿಯೋಸಿನ್ ಯೂಸ್ ಮಾಡೋ ಬದಲಾಗಿ ನೀವು ಟಿಲ್ಟ್ ಕೂಡ ಈ ಹಂತದೊಳಗೆ ಯೂಸ್ ಮಾಡ್ಕೋಬೋದು. 2ರೊಳಗೆ ಒಂದು ಯೂಸ್ ಮಾಡ್ಕೋಬೋದು ನೀವು ಸಿಂಪರಣೆ ಮುಖಾಂತರ. ಇದಾದ ನಂತರ ನೀವೇನು ಮಾಡಿರಿ, ರೋಗ ನಿಯಂತ್ರಣಕ್ಕಾಗಿ ಇವಾಗ ಬುರಿ ನಿಯೋಜನೆಗಾಗಿ ನೀರು 200 ಲೀಟರ್, ಸಿಸ್ಟೈನ್ 100 ಗ್ರಾಮ್ ಪ್ಲಸ್ PBC 400 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಇದಾದ 2 ರಿಂದ 3 ದಿನಗಳ ನಂತರ ಏನು ಮಾಡಿರಿ, ಅಕ್ರೋಸಿಯೋ 100 ಮಿಲಿ ಎಕರೆಗೆ ಸಿಂಪರಣೆ ಮಾಡಿಕೊಳ್ಳಬಹುದು. ಇದರಿಂದ ಬುರಿ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಇದಾದ ನಂತರ ಕರ್ಪ ಮತ್ತು ಬುರಿಯ ನಿಯಂತ್ರಣಕ್ಕಾಗಿ ಏನು ಮಾಡಿರಿ, ನೀರು 200 ಲೀಟರ್, ಗಾರ್ಡಿಯನ್ 40 500 ಮಿಲಿ ಪ್ಲಸ್ M45 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ಬುರಿ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಕರ್ಪ ನಿಯಂತ್ರಣ ಆಗಕ್ಕೆ ಕೂಡ ನಿಮಗೆ ಅನುಕೂಲ ಆಗ್ತೈತಿ. ಇದೇ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಹೆಚ್ಚಿನ ಮಾಹಿತಿ ಒಳಗೆ ಸಿಗೋಣ. ನಮಸ್ಕಾರ.